ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲಿ ಹೇಗೆ ಸಿಂಪಲ್ ಆಗಿ ಮತ್ತು ತುಂಬಾನೇ ಟೇಸ್ಟಿಯಾಗಿ ಪಪ್ಪಾಯ ಕ್ಯಾಂಡಿ ಮಾಡಬಹುದು ಅಂತ ತೋರಿಸ್ತೀನಿ. ಬನ್ನಿ. ಇಲ್ಲಿ ನಾನು ಪಪ್ಪಾಯ ಕ್ಯಾಂಡಿ ಮಾಡ್ಕೊಳ್ಳಕ್ಕೆ ಪಪ್ಪಾಯನ್ ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ಎಲ್ಲ ತೆಗೆದು ಬೀಜ ಎಲ್ಲ ಸಪರೇಟ್ ಮಾಡಿ ನೋಡಿ ಈ ತರ ಚೌಕ್ ಚೌಕಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನೆಲ್ಲ ನಾನು ಮಿಕ್ಸಿಯಲ್ಲಿ ಜ್ಯೂಸರ್ ಬರುತ್ತಲ್ಲ ಅದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ನಾನು ಸಕ್ಕರೆ ಹಾಕ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟ್ ನೀವು ಹಾಕೋಬಹುದು. ನಾನಿಲ್ಲಿ ಮತ್ತೆ ಸ್ವೀಟ್ ಸ್ವಲ್ಪ ಹಾಕಿದ್ದೇನೆ. ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ, ಬಿಕಾಸ್ ನಾವು ಇದನ್ನು ಫ್ರೀಜರ್ ಅಲ್ಲಿ ಇಡ್ತೇವಲ್ಲ, ಅದು ಫ್ರೀಸ್ ಆದ್ಮೇಲೆ ಇದು ಸ್ವೀಟ್ನೆಸ್ ಕಡಿಮೆ ಆಗುತ್ತೆ. ಸೊ ನೀವು ಸ್ವಲ್ಪ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಹಾಗೂ ನಾನು ಇಲ್ಲಿ ಸ್ವಲ್ಪ ಉಳ್ದಿರೋ ಪಪ್ಪಾಯ, ಒಮ್ಮೆಲೆ ಎಲ್ಲವನ್ನು ಹಾಕ್ಲಿಕ್ಕೆ ಆಗಲ್ಲ, ಸೊ ಉಳ್ದಿರೋ ಪಪ್ಪಾಯವನ್ನು ಹಾಕಿದ್ದೇನೆ. ಇದು ನೀಟಾಗಿ ಜ್ಯೂಸರ್ ಅಲ್ಲಿ ಇದು ಮಾಡಿದ್ಮೇಲೆ ಈ ತರ ಪಾತ್ರೆ ಬರುತ್ತಲ್ಲ ಕ್ಯಾಂಡಿ ಮಾಡುವಂತದ್ದು, ಇದ್ರಲ್ಲಿ ನಾನು ಇವಾಗ ಮಾಡಿರುವ ಎಲ್ಲ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೇನೆ ಎಲ್ಲ ಇದಕ್ಕೆ. ಇವಾಗ ಸಮ್ಮರ್ ಅಲ್ಲ, ಸೆಕೆಗಾಲ, ಸೊ ತುಂಬಾನೇ ಸೆಕೆ ಬಿದ್ದಿದೆ. ನೀವು ಮಕ್ಕಳಿಗೆ ಏನಾದ್ರು ಈ ತರ ಕ್ಯಾಂಡಿ ಏನಾದ್ರು ಮಾಡ್ಕೋಬೇಕು, ಹೊರಗಡೆಯಿಂದ ಕೊಡೋದು ಅಷ್ಟು ಸೇಫ್ ಇಲ್ಲ ಅಂತ ಅನ್ಸುತ್ತೆ, ನೀವು ಮನೆಯಲ್ಲಿ ಈ ತರ ಮಾಡಿ ಕೊಡ್ಬೋದು. ಅವ್ರಿಗೆ ಅಪರೂಪಕ್ಕೆ ತಿನ್ಲಿಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ನಾನು ಪಪ್ಪಾಯ ಫ್ರೂಟ್ ಅಲ್ಲಿ ಟ್ರೈ ಮಾಡಿದ್ದು ಫ್ರೆಂಡ್ಸ್. ನಿಮ್ಗೆ ಬೇರೆ ನೀವು ವಾಟರ್ ಮೆಲನ್ ಟ್ರೈ ಮಾಡ್ಬೋದು, ಮ್ಯಾಂಗೋದಲ್ಲೂ ಟ್ರೈ ಮಾಡ್ಬೋದು. ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ, ಹೋಮ್ ಮೇಡ್ ಕೂಡ. ಮಕ್ಕಳಿಂದ ದೊಡ್ಡವರು ಕೂಡ ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಸೆಕೆಗಾಲದಲ್ಲಿ ಅಂತ ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಇವಾಗ ನಾನು ಇದನ್ನು ಫ್ರೀಜರ್ ಅಲ್ಲಿ ಒಂದು 6 to 7 hours ಫ್ರೀಸ್ ಆಗ್ಲಿಕ್ಕೆ ಇಡ್ತೇನೆ. ನೋಡಿ ಇವಾಗ 6 hours ಆಗಿದೆ ಟೋಟಲ್ ಆಗಿ ನಾನು ಫ್ರೀಜರ್ ಅಲ್ಲಿ ಇಟ್ಟಿದ್ದೆ. ನೋಡಿ ಇವಾಗ ಹೇಗೆ ಬಂದೆ ಅಂತ ತೋರಿಸ್ತೇನೆ ನಿಮ್ಗೆ ಕೂಡ. ಬನ್ನಿ. ವಾವ್, ಇದು ಕ್ಯಾಂಡಿ ಅಂತೂ ಸೂಪರ್ ಆಗಿ ಬಂದಿತ್ತು, ಸಖತ್ತಾಗಿತ್ತು. ನಾನು ಫುಲ್ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು.